ಮೇ 24ರ ಬಳಿಕವೂ ಕೂಡ ಲಾಕ್ಡೌನ್ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಇದೇ ಕಾರಣಕ್ಕಾಗಿ ಕೇಳ್ತಾ ಇರೋದು, ಮೇ 24ರ ಬಳಿಕವೂ ಕೂಡ ಲಾಕ್ಡೌನ್ ಮುಂದುವರಿಕೆ ಹಾಕಿದ್ರೆ ಎಷ್ಟು ದಿನ ಮುಂದುವರಿಯುತ್ತೆ ಲಾಕ್ಡೌನ್? ಎಷ್ಟು ದಿನ ಬೀಗ ಹಾಕಿದ್ರೆ ಉಳಿಯುತ್ತೆ ಜನರ ಜೀವ? ಇಲ್ಲಿ ಮತ್ತೆ ಎಷ್ಟು ದಿನ ಮುಂದುವರಿಯುತ್ತೆ ಲಾಕ್ಡೌನ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಈಗಾಗಲೇ ಲಾಕ್ಡೌನ್ ಜಾರಿನಲ್ಲಿದೆ. ಈ ಸಾಯ್ತಾ ಇರುವಂತವರ ಪ್ರಾಣ ಉಳಿಸಬೇಕು ಅನ್ನೋದಾದ್ರೆ ಅದೆಷ್ಟು ದಿವಸ ಲಾಕ್ಡೌನ್ ಹಾಕಬೇಕಾಗುತ್ತೆ? ಕನಿಷ್ಠ 6 ರಿಂದ 8 ವಾರ ಲಾಕ್ಡೌನ್ ಮಾಡುವಂತೆ ಹೇಳಿದ್ಯಾರು? ಇಲ್ಲಿ 6 ರಿಂದ 8 ವಾರಗಳ ಕಾಲ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡುವಂತೇಳಿ ಸೂಚನೆ ಕೊಟ್ಟಿರೋದು ಯಾರು? ಪಾಸಿಟಿವ್ ರೇಟ್ ಕಡಿಮೆ ಆಗೋವರೆಗೂ ದೊಡ್ಡ ಮಟ್ಟದ ಅಪಾಯ ಕಾದಿದೆಯಾ? ರಾಜ್ಯದಲ್ಲಿ ಡಬಲ್ ಆಗುತ್ತಾ ಕೊರೋನಾ ಮರಣ ಮೃದಂಗ? ಯಾವ್ಯಾವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಅನಿವಾರ್ಯವಾಗಿದೆ? ಸದ್ಯದ ಮಟ್ಟಿಗೆ ಅನಿವಾರ್ಯವಾಗಿ ಲಾಕ್ಡೌನ್ ಮಾಡಲೇಬೇಕಾಗಿರುವಂತಹ ಜಿಲ್ಲೆಗಳು ಯಾವುದು? ಇಂಥ ಜಿಲ್ಲೆಗಳನ್ನ ಇಂತಿಂಥ ಜಿಲ್ಲೆಗಳಿಗೆ ಬೀಗ ಹಾಕಿ 2 ತಿಂಗಳ ಮಟ್ಟಿಗೆ ಕಂಪ್ಲೀಟ್ ಕ್ಲೋಸ್ ಮಾಡಿ ಅಂತೇಳಿ ಹೇಳಿರುವಂತವ್ರು ಯಾರು? ಈ ಕನಿಷ್ಠ 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಅನಿವಾರ್ಯ. ಸದ್ಯದ ಸ್ಥಿತಿಯಲ್ಲಿ ಕನಿಷ್ಠ 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಅನಿವಾರ್ಯವಾಗ್ತಾ ಹೋಗ್ತಾ ಇದೆ. 2 ತಿಂಗಳ ಲಾಕ್ಡೌನ್ ಅನಿವಾರ್ಯ ಅಂತೇಳಿ ICMR ಸೂಚನೆಯನ್ನ ಕೊಟ್ಟಿದೆ. ICMR ನ ಮುಖ್ಯಸ್ಥ ಬಲರಾಮ್ ಭಾರ್ಗವ್ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10%ಕ್ಕಿಂತ ಹೆಚ್ಚು ಪಾಸಿಟಿವ್ ರೇಟ್ ಇರುವ ಕಡೆಗಳಲ್ಲಿ ಲಾಕ್ಡೌನ್ ಮಾಡಿ, ಇಲ್ಲದೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಸೋಂಕು ಸ್ಫೋಟ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಲಾಕ್ಡೌನ್ ಎಲ್ಲಿ ಬೇಡ ಅಂತ ಹೇಳಿದ್ರೆ ಪಾಸಿಟಿವ್ ರೇಟ್ 10ಕ್ಕಿಂತ ಕಡಿಮೆ ಆಗುತ್ತಲ್ಲ, ಈ 10%ಕ್ಕಿಂತ ಕಡಿಮೆ ಆದಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಅನ್ನ ತೆರವುಗೊಳಿಸೋದು ಒಳ್ಳೆಯದು. ಆದ್ರೆ 10%ಕ್ಕಿಂತ ಕಡಿಮೆ ಬರೋವರೆಗೂ ಲಾಕ್ಡೌನ್ ಓಪನ್ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ, ಅಪಾಯ ಪಕ್ಕಾ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದೊಮ್ಮೆ ಏನಾದ್ರೂ ಲಾಕ್ಡೌನ್ ಮುಂದುವರಿಯದೆ ಹೋದ್ರೆ ಮಹಾ ದುರಂತ ಕಟ್ಟಿಟ್ಟ ಬುತ್ತಿ. ರಾಜ್ಯದಲ್ಲಿ ಸಾವು ನೋವು ವಿಪರೀತವಾಗುವಂತಹ ಸಾಧ್ಯತೆ ಇದೆ. ಕೊರೋನಾ ವೈರಸ್ ಹರಡುವಿಕೆಯ ಈ ವೇಗ ಜೊತೆಗೆ ಪ್ರಮಾಣ ಇದೆಯಲ್ಲ, ಅದು ಡಬಲ್ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ICMR ನ ಮುಖ್ಯಸ್ಥ ಬಲರಾಮ್ ಭಾರ್ಗವ್ ಕೊಟ್ಟಿರುವಂತಹ ಹೇಳಿಕೆ ಇದು ಕೇವಲ ಹೇಳಿಕೆ ಅಲ್ಲ, ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ಕರೆಗಂಟೆ ಇದು, ಎಚ್ಚರಿಕೆಯ ಕರೆಗಂಟೆ ಇದು. ನೀವೇನಾದರೂ ಸೋಂಕು ಕಮ್ಮಿ ಆಗಿದೆ ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ತೀರಾ ಉತ್ಸುಕರಾಗಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದೊಂದು ಒಳ್ಳೆಯ ಬೆಳವಣಿಗೆ, ಇದು ಸೋಂಕು ಕಮ್ಮಿ ಆಗಿದೆ ಅಂತೇಳಿ ಹೇಳ್ತಾ ಇದ್ರು. ಸೋಂಕು ಕಮ್ಮಿ ಆಗಿದೆ ಅನ್ನೋದನ್ನ ನೆಪ ಇಟ್ಕೊಂಡು ನೀವೇನಾದರೂ ಲಾಕ್ಡೌನ್ ಓಪನ್ ಮಾಡಿದರೆ ದುಪ್ಪಟ್ಟಾಗುತ್ತಂತೆ ಸೋಂಕಿತರ ಸಂಖ್ಯೆ, ಹೆಚ್ಚಾಗುತ್ತಂತೆ ಸಾವಿನ ಸಂಖ್ಯೆ. ಇಂಥದ್ದೊಂದು ಸಂದಿಗ್ಧ ಸ್ಥಿತಿಯಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗಿದೆ ಅಂತೇಳಿ ಖಂಡಿತವಾಗಿಯೂ ಕೂಡ ಲಾಕ್ಡೌನ್ ತೆರವುಗೊಳಿಸೋದಿದೆಯಲ್ಲ, ಇದೊಂದು ರಾಂಗ್ ಡಿಸಿಷನ್ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ವಿ 2 ತಿಂಗಳ ಮಟ್ಟಿಗೆ ಲಾಕ್ಡೌನ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. 10%ಕ್ಕಿಂತ ಹೆಚ್ಚಿರುವಂಥ ಪಾಸಿಟಿವಿಟಿ ರೇಟ್ ಇರುವಂಥ ಜಿಲ್ಲೆಗಳನ್ನು ಕಂಪ್ಲೀಟ್ ಲಾಕ್ಡೌನ್ ಮಾಡಿ ಅಂತೇಳಿ. ಹಾಗಿದ್ರೆ ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳು ಲಾಕ್ಡೌನ್ ಆಗುವಂಥ ಸಾಧ್ಯತೆ ಇದೆ ಮುತ್ತಪ್ಪ? ಆನಂದ್, ಈ ಸೆಕೆಂಡ್ ವೇವ್ ನ ತೀವ್ರತೆಯನ್ನ ಕಡಿಮೆ ಮಾಡಬೇಕಂದ್ರೆ 6 ರಿಂದ 8 ವಾರಗಳ ಕಾಲ ಕಂಪ್ಲೀಟ್ ಆಗಿ ಲಾಕ್ಡೌನ್ ಅನ್ನ ಮಾಡಬೇಕು. ಪಾಸಿಟಿವಿಟಿ ರೇಟ್ 10ಕ್ಕಿಂತ ಹೆಚ್ಚಿರುವಂತಹ ಜಿಲ್ಲೆಗಳನ್ನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿ ಅಂತ ಹೇಳಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ, ಅಂದ್ರೆ ಈ ಕೊರೋನಾಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಿರುವಂತಹ ಈ ಸಂಸ್ಥೆಗಳ ಪೈಕಿ ICMR ಕೂಡ ದೊಡ್ಡ ಮಹತ್ವದ ಪಾತ್ರ ವಹಿಸುವಂತಹ ಸಂಸ್ಥೆ. ಖುದ್ದು ಆ ಸಂಸ್ಥೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ, ಒಂದು ಸಲಹೆಯನ್ನು ಕೊಟ್ಟಿರುವಂತದ್ದು. ಅದು ಎಚ್ಚರಿಕೆ ಗಂಟೆ ಕೂಡ ಹೇಳ್ಬೋದು. ಏನಂದ್ರೆ ಪಾಸಿಟಿವಿಟಿ ರೇಟ್ 10%ಕ್ಕಿಂತ ಮೇಲಿರುವಂತಹ ಎಲ್ಲಾ ಜಿಲ್ಲೆಗಳನ್ನ 8 ವಾರಗಳ ಕಾಲ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಕೂಡ ರವಾನೆ ಮಾಡಿದೆ. ಹಾಗಿದ್ರೆ ಪಾಸಿಟಿವಿಟಿ ರೇಟ್ 10ಕ್ಕಿಂತ ಹೆಚ್ಚಿರುವಂತಹ ಜಿಲ್ಲೆಗಳು ನಮ್ಮ ರಾಜ್ಯದಲ್ಲಿ ಎಷ್ಟಿದಾವೆ ಅಂತ ನೋಡ್ತಾ ಹೋದ್ರೆ 31 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳು ಪಾಸಿಟಿವಿಟಿ ರೇಟ್ ಅನ್ನ 10ನ್ನ ಕ್ರಾಸ್ ಮಾಡಿದಾವೆ. ಅದರಲ್ಲಿ ಟಾಪ್ 10 ಅಂದ್ರೆ ಪಾಸಿಟಿವಿಟಿ ರೇಟ್ ಅನ್ನ 30% ಕ್ರಾಸ್ ಮಾಡಿರುವಂತದ್ದು 10 ಜಿಲ್ಲೆಗಳು: ಮೈಸೂರು, ದಕ್ಷಿಣ ಕನ್ನಡ, ಬೆಂಗಳೂರು, ಚಾಮರಾಜನಗರ, ಬಳ್ಳಾರಿ, ಹೀಗೆ 10 ಜಿಲ್ಲೆಗಳು 30%ಕ್ಕಿಂತ ಹೆಚ್ಚಾಗಿ ಪಾಸಿಟಿವ್ ರೇಟ್ ಇರುವಂತದ್ದು. ಬೆಂಗಳೂರಲ್ಲಿ ಪಾಸಿಟಿವಿಟಿ ರೇಟ್ 50% ಇದ್ರೂ ಕೂಡ BBMP ಅಧಿಕಾರಿಗಳು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜನರ ಕಣ್ಣಿಗೆ ಮಣ್ಣೆಚ್ಚುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಈ ಪಾಸಿಟಿವಿಟಿ ರೇಟ್ ಅನ್ನ ಜಾಸ್ತಿ ಆಗ್ತಾ ಹೋದ್ರೆ ಜನರು ಕೂಡ ಪ್ಯಾನಿಕ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಟೆಸ್ಟ್ ಗಳನ್ನ ಕಡಿಮೆ ಮಾಡುವ ಮೂಲಕ ಪಾಸಿಟಿವಿಟಿ ಸಂಖ್ಯೆಗಳನ್ನು ಕೂಡ ಕಡಿಮೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ನಾವು ಕಳೆದ ತಿಂಗಳು ತಜ್ಞರೇ ಹೇಳಿರುವಂತಹ ಪ್ರಕಾರ ನಿತ್ಯವೂ ಕೂಡ 30,000 ಜನ ಕೊರೋನಾ ಸೋಂಕಿತರು
ಸೋಂಕಿತರು ಬೆಂಗಳೂರಲ್ಲೇ ಪತ್ತೆ ಆಗ್ತಾರೆ ಅಂತ ಹೇಳಿ ಮಾಹಿತಿನ ಕೊಟ್ಟಿದ್ರು. ಯಾಕಂದ್ರೆ ಆಗ ನಿತ್ಯ 1 ಲಕ್ಷ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಕೋವಿಡ್ ಟೆಸ್ಟ್ 1 ಲಕ್ಷ 1.5 ಲಕ್ಷ ಹೆಚ್ಚು ಮಾಡ್ತಾ ಹೋದ್ರೆ ಪಾಸಿಟಿವ್ ರೇಟ್ಗಳನ್ನ ನಾವು ಜಾಸ್ತಿ ಕಂಡುಹಿಡಿಬಹುದು ಅಂತ ಹೇಳಿ ಈಗಾಗಲೇ ತಜ್ಞರು ಮಾಹಿತಿನ ಕೊಟ್ಟಿದ್ರು. ಆದ್ರೆ ಬಿಬಿಎಂಪಿ ಏನ್ ಮಾಡ್ತು, ಈ 30-40 ಸಾವಿರ ಕೊರೋನಾ ಸೋಂಕಿತರು ಪತ್ತೆ ಆದ್ರೆ ಅವರಿಗೆ ಆಸ್ಪತ್ರೆ ಅಭಾವ ಉಂಟಾಗುತ್ತೆ, ಚಿಕಿತ್ಸೆ ಅಭಾವ ಉಂಟಾಗುತ್ತೆ, ಆಕ್ಸಿಜನ್ ಅಭಾವ ಉಂಟಾಗುತ್ತೆ ಅಂತ ಹೇಳಿ ಕಾರಣಗಳಿಂದಾಗಿ ಈ ಟೆಸ್ಟ್ ಮಾಡುವಂತಹ ಪ್ರಕ್ರಿಯೆನೇ ಕಡಿಮೆ ಮಾಡ್ತು. ಅಂದ್ರೆ ನಿತ್ಯವೂ ಕೂಡ 25,000 30,000 ಕೊರೋನಾ ಟೆಸ್ಟ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಈಗ 14,000 15,000 ಕೊರೋನಾ ಸೋಂಕಿತರು ಪತ್ತೆ ಆಗ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಜನರ ಕಣ್ಣಿಗೆ ಮಣ್ಣೆಚ್ಚುವಂತಹ ಕೆಲಸವನ್ನು ಕೂಡ ಒಂದ್ ಕಡೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಾವು ICMR ವಿಚಾರಕ್ಕೆ ಬಂದ್ರೆ ICMR ಈಗ ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು 8 ವಾರಗಳ ಕಾಲ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿ ಅಂತ ಹೇಳಿ. ಈಗಾಗಲೇ ಮೇ 24ರವರೆಗೂ ಲೆಕ್ಕಾಚಾರ ಹಿಡಿದ್ರೆ ನಮ್ಮ ರಾಜ್ಯದಲ್ಲಿ 4 ವಾರಗಳ ಕಾಲ ಲಾಕ್ಡೌನ್ ಅನ್ನು ಮಾಡಿದೀವಿ ಅಂತ ಹೇಳಿ ಲೆಕ್ಕಾಚಾರ ಹಿಡಿಬಹುದು. ಮೇ 24ರ ನಂತರ ಮತ್ತೆ 4 ವಾರಗಳ ಕಾಲ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಬೇಕಾಗುತ್ತೆ ಅಂದ್ರೆ ICMR ಲೆಕ್ಕಾಚಾರ ಪ್ರಕಾರ. ಹೀಗಾಗಿ ಮೇ 24ರ ಮುಂಚಿತವಾಗಿ ರಾಜ್ಯ ಸರ್ಕಾರ ಮತ್ತೊಂದು ಹಂತದ ಒಂದು ಸಭೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಮೇ 24ರ ನಂತರ ಲಾಕ್ಡೌನ್ ತೆರವು ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಅಂತ ಹೇಳಿ ಒಂದು ಸಭೆಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಆ ಸಭೆಯಲ್ಲಿ ಲಾಕ್ಡೌನ್ ಅನ್ನ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಅಧಿಕಾರಿಗಳಿಗೆ ಗೊತ್ತಿದೆ ತಾವು ಯಾವ ರೀತಿಯಾಗಿ ಪಾಸಿಟಿವ್ ರೇಟ್ಗಳನ್ನ ಕಡಿಮೆ ಮಾಡ್ತಿದೀವಿ ಅನ್ನೋ ಲೆಕ್ಕಾಚಾರ ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಏಕಾಏಕಿ ಲಾಕ್ಡೌನ್ ಅನ್ನ ಓಪನ್ ಮಾಡಿಬಿಟ್ರೆ ಮತ್ತಷ್ಟು ಪಾಸಿಟಿವ್ ಸಂಖ್ಯೆ ಹೆಚ್ಚಾಗುತ್ತೆ, ಜೊತೆಗೆ ಟೆಸ್ಟ್ ಮಾಡಿಸಿಕೊಳ್ಳುವಂತಹ ಜನರ ಸಂಖ್ಯೆ ಕೂಡ ಏರಿಕೆ ಆಗುತ್ತೆ. ಯಾಕಂದ್ರೆ ಲಾಕ್ಡೌನ್ ಇರುವಂತಹ ಕಾರಣಕ್ಕಾಗಿ ಯಾರು ಕೂಡ ಮನೆಯಿಂದ ಹೊರಗಡೆ ಬಂದು ಟೆಸ್ಟ್ ಮಾಡಿಸ್ತಿಲ್ಲ. ಒಂದೊಮ್ಮೆ ಏನಾದ್ರು ನಾವು ಪಾಸಿಟಿವಿಟಿ ರೇಟ್ ಕಡಿಮೆ ಇದೆ ಅಂತ ಹೇಳಿಬಿಟ್ರೆ ಬರುವಂತಹ ಏನು ಲಾಕ್ಡೌನ್ ಓಪನ್ ಆದಂತ ಜನರು ಕೂಡ ಎಲ್ಲರೂ ಕೂಡ ಈ ಕೋವಿಡ್ ಟೆಸ್ಟ್ ಮಾಡೋಕೆ ಸರತಿ ಸಾರಲ್ಲಿ ನಿಲ್ತಾರೆ, ಗಲಾಟೆಗಳಾಗ್ತವೆ. ಹೀಗಾಗಿ ಮೇ 24ರ ನಂತರ ಕೂಡ ಈ ಒಂದು ಲಾಕ್ಡೌನ್ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ಸೂಚನೆ ಕೊಡ್ತಿರುವಂತಹ ICMR ಈಗ ಖುದ್ದು ಹೇಳಿರುವಂತಹ ಪ್ರಕಾರ ಲಾಕ್ಡೌನ್ ಮಾಡುವಂತಹ ಅನಿವಾರ್ಯತೆ ಇದೆ. ಪಾಸಿಟಿವಿಟಿ ರೇಟ್ 10ಕ್ಕಿಂತ ಹೆಚ್ಚಿರುವಂತಹ ಜಿಲ್ಲೆಗಳನ್ನ ಕಡ್ಡಾಯವಾಗಿ ಲಾಕ್ಡೌನ್ ಮಾಡಿ ಅಂತ ಹೇಳಿ ಈಗ ಸಲಹೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳು ಈ ಪಾಸಿಟಿವಿಟಿ ರೇಟ್ 10ಕ್ಕಿಂತ ಹೆಚ್ಚಿದಾವೆ. ಹೀಗಾಗಿ ಈ 28 ಜಿಲ್ಲೆಗಳಲ್ಲಿ ಸೇರಿದಂತೆ 31 ಜಿಲ್ಲೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಮೇ 24ರ ನಂತರ ಕೂಡ ಲಾಕ್ಡೌನ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಆನಂದ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ.